ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ನಾನು ವ್ಲಾಗ್ನ ಯಾಕೆ ಶುರು ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ, ನಾವು ಚಿಕ್ಕಮ್ಮರ ಮನೆಯಿಂದ ಬಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಆಯಿತು, ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ. ಅದಕ್ಕೆ ಪೂಜೆಗೆ ಏನು ಹೇಳ್ತೆ ಅಂದರೆ, ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಅಂದರೆ ಅವಳು ಪಾಪ ಮನೆ ಶಿಫ್ಟಿಂಗ್ ಆದಾಗಿಂದ ಕರೀತಾಯಿತ್ತು, ಸ್ವಲ್ಪ ನನಗೆಲ್ಲ ನೀಟಾಗಿ ಜೋಡಿಸ್ಕೊಡು ಅಂತ. ಅವಾಗಿಂದ ನಾನು ಬಂದಿರಲಿಲ್ಲ. ಹಾಗಾಗಿ ಇವತ್ತಾದರೂ ಜೋಡಿಸ್ಕೊಡೋಣ ಅಂತ. ಯಾಕಂದರೆ ನಾನು ನೆಕ್ಸ್ಟ್ ಡೇ ಊರಿಗೆ ಹೊಟ್ಟೋಗ್ಬಿಡ್ತೀನಿ. ಮತ್ತು ಅವಳು ಸ್ವಲ್ಪ ಅಡುಗೆ ಮನೆಯೆಲ್ಲ ಡೆಕೋರೇಟ್ ಮಾಡ್ಕೋಬೇಕು ಅಂಥೇಳಿ ಒಂದಷ್ಟು ಐಟಮ್ಸ್ನೆಲ್ಲ ತರಿಸಿ ಇಟ್ಕೊಂಡಿಲ್ಲ ಫ್ಲಿಪ್ಕಾರ್ಟಲ್ಲಿ. ನಿಮಗೆ ತೋರಿಸ್ತೀನಿ ಅವಳು ಏನೇನು ತೊಗೊಂಡಿದ್ಲು ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಡೆಕೋರೇಟ್ ಆದಮೇಲೆ ತೋರಿಸ್ತೀನಿ, ನೀಟಾಗೆಲ್ಲ ಜೋಡಿಸ್ಕೊಂಡ್ಮೇಲೆ. ಆದರೆ ಇವಾಗಲೇ ತೋರಿಸ್ತೀನಿ. ಸ್ವಲ್ಪ ಎಲ್ಲ ಆಲ್ರೆಡಿ ಮಿಸ್ಸಿ ಮಾಡಿಬಿಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಹತ್ತಿ ಶೆಲ್ಫೆಲ್ಲ ಒರೆಸ್ಕೊಟ್ಟಿದ್ದೀನಿ. ಮಂಜುನೂ ಇದ್ಲು ಸ್ವಲ್ಪ ಎಲ್ಪ್ ಮಾಡೋದು. ಅವಳಿದ್ರೆ ಸ್ವಲ್ಪ ಬೇಗ ಕೆಲಸಗಳಾಗುತ್ತೆ, ಅಂದರೆ ನಮಗೆ ಟೈಮ್ ಪಾಸ್ ಆಗುತ್ತೆ. ಚೆನ್ನಾಗಿ ಮಾತಾಡಿಸ್ತಾ ಇರ್ತಾಳೆ. ಅಡುಗೆ ಮನೆ ಫುಲ್ಲು ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಿದ್ದೆ ಬರ್ತಿರ್ಲಿಲ್ವಲ್ಲ, ನನಗೂ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಅಡುಗೆ ಮನೆ ಕ್ಲೀನಿಂಗಿಗೆ ಹಿಡ್ದಿದ್ದೀನಿ. ಅಂದರೆ ಬಾಕ್ಸ್ ಎಲ್ಲ ತೊಳ್ಕೊಂಡಿದ್ದಾಳೆ. ನಾವು ಅದನ್ನು ನೀಟಾಗೆಲ್ಲ ಜೋಡಿಸಿ ಅದ್ರ ಜಾಗಕ್ಕೆ ನೀಟಾಗಿ ಇಟ್ಕೊಡ್ಬೇಕು ಅವಳಿಗೆ. ಅದಕ್ಕೆ ಅವಳು ಅವತ್ತಿಂದ ಹೇಳ್ತಿದ್ಲಲ್ಲ, ಇಟ್ಕೊಟ್ಬಿಟ್ಟು ಹೊಟ್ಟೋಗೋಣ, ಹೆಂಗೂ ಮತ್ತೆ ನಾನು ಇನ್ಯಾವಾಗ ಬರ್ತೀನೋ ಆಗಲ್ಲ ಅಂತ ಹೇಳಿ ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ತೋರಿಸ್ತೀನಿ ರೀ ಯಾವ ರೀತಿ ಮೆಸ್ಸಿ ಮಾಡ್ಕೊಂಡಿದ್ದೀವಿ ಅಡುಗೆ ಮನೆನ ಅಂತ ಹೇಳಿ. ನನಗೆ ಅದಕ್ಕೆ ನಗು ಬರ್ತಾಯಿತ್ತು. ಮಧ್ಯರಾತ್ರಿ ಯಾರಾದರೂ ಈ ಕೆಲಸ ಮಾಡ್ತಾರ ಅಂತ ಹೇಳಿಬಿಟ್ಟು. ಮಕ್ಕಳು ಎಲ್ಲ ಮಲಗಿದ್ದಾರೆ. ನಮ್ಗೆ ಇವಾಗ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಹಾಗಾಗಿ ಇವಾಗಲೇ ಕೆಲಸ ಮಾಡ್ಕೊಳ್ಳೋಣ ಅಂತ. ಮಳೆ ಬೇರೆ ಹೋಯ್ತಾಯ್ತಲ್ಲ, ತಣ್ಣಗಿದೆ ವಾತಾವರಣ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ, ಎಷ್ಟು ಮಿಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಈ ಕಬೋರ್ಡ್ ಎಲ್ಲ ಖಾಲಿ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಇಲ್ಲಂತೂ ಫುಲ್ಲು ಹರಡ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಮಾವಿನ ಹಣ್ಣು ತಿಂತಾಯಿದ್ವಿ, ಅದನ್ನೆಲ್ಲ ಇಟ್ಟಿದ್ದೀವಿ. ಯಾಕೋ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ಸ್ ತರಿಸಿದ್ಲು, ಅದನ್ನೆಲ್ಲ ಇಲ್ಲೇ ಹಾಕಿದ್ದೀನಿ. ಅಂದರೆ ಎಲ್ಲ ನಾನು ಓಪನ್ ಮಾಡಿದ್ವಿ. ಫ್ಲಿಪ್ಕಾರ್ಟಿಂದ ಒಂದಷ್ಟು ತರಿಸ್ಕೊಂಡಿದ್ದು ಡೆಕೋರೇಟ್ಗೆ. ಈ ಥರ ಸ್ಟ್ಯಾಂಡು ಮತ್ತು ಈ ಕಪ್ಪು, ಇದು ಮಾಗಡಿಲಿ ಬಂದಾಗ ತೊಗೊಂಡಿದ್ಲು. ಇದೆರಡು ಪಿಂಗಣಿದು ಈ ಥರ. ಮತ್ತು ನಾನು ತೊಗೊಂಡಿದ್ದೆ ಅಂಥೇಳಿ ಈ ಥರ ಪುಟ್ಪುಟಾಣಿ ಗ್ಲಾಸ್ದು ತೊಗೊಂಡಿದ್ದಾಳೆ ಬಾಕ್ಸಸ್ಸು. ತೋರಿಸ್ತೀನಿ. ಮತ್ತು ಸ್ವಲ್ಪ ಆಯಿಲ್ ಕ್ಯಾನ್ ತೊಗೊಂಡಿದ್ದಾಳೆ. ಇನ್ನೊಂದೆರಡು ಏನೋ ತೊಗೊಂಡಿದ್ದಾಳೆ, ತೋರಿಸ್ತೀನಿ. ನೀಟಾಗಿ ಅಡುಗೆ ಮನೆ ಎಲ್ಲ ರೆಡಿ ಮಾಡಿ ಆದಮೇಲೆ ಯಾವ ರೀತಿ ಸೆಟ್ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ. ಇವಾಗ ಬೇಗ ಅಡುಗೆ ಮನೆಯೆಲ್ಲ ಜೋಡಿಸೋಣ. ಎಲ್ಲ ಕೆಲಸ ಮಾಡ್ತಾಯಿದ್ರೆ ಮಂಜು ಮಧ್ಯರಾತ್ರಿ 12 ಅವರಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ಕುಡಿಬೇಕಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮಾವಿನ ಹಣ್ಣು ಕುಯ್ದ ತಿನ್ನೋಣ ಅಂತ ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇವಾಗ ಇವಳನ್ನ ಮಂಜು ಸುಮ್ಮನೆ ಜ್ಯೂಸ್ ಮಾಡೋಣ ಕಣೆ ಅಂತ ಹೇಳ್ಬಿಟ್ಟು ಈ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋಣ ಅಂತ ತಮಾಷೆಗೆ ಹೇಳಿದ್ವಿ. ಅವಳು ನಿಜ ಸೀರಿಯಸ್ ಆಗೇನೆ ಬಂದವಳೆ ಜ್ಯೂಸ್ ಮಾಡ್ತೀನಕ್ಕ ಅಂತ. ಅಪ್ಪು ಬೇರೆ ಎದ್ಬಿಡ್ತಾನಂತೆ, ಪೂಜೆ ಬೇರೆ ಬೈತಾವಳೆ. ನನ್ನ ಮಗ ಇದ್ರೆ ಇವಾಗ ನೀವೇ ಹೊಣೆ ಅಂತ. ಇವಾಗ ಜ್ಯೂಸ್ ಮಾಡುವ. ಜ್ಯೂಸು ಲೋಟ ತೊಳಿತಾವ್ರೆ ಮ್ಯಾಮ್. ಲೋಟ ತೊಳೆದ್ರಾ? ಜ್ಯೂಸ್ ಹಾಕಿ. ಶುಂಠಿ ಖಾಲಿ. ಅಯ್ಯೋ ಮಂಜು, ಅಷ್ಟು ಉದ್ದಲ್ಲಿ ಓಡ್ತಲ್ಲ. ನೀನು ಜ್ಯೂಸ್ ಕುಡ್ದಿಲ್ಲ ಅಂದರೆ ವಾದ್ಯ ಹೊಡೆದಾಕ್ಬಿಡ್ತೀನಿ ಮಂಜು. ಎಂಜಾಯ್. ಏಯ್ ನಿನಗೆ ಕೊಡ್ತಾ ಇರೋದು, ಕುಡಿ. ಅಯ್ಯೋ ಏಯ್ ಕುಡಿಯೋ ಫಸ್ಟು. ಅಯ್ಯೋ ಇಲ್ಲ ಕಣೆ, ರಿಯಲಾಗಿ ಕುಡಿಯೇ. ಮಧ್ಯರಾತ್ರಿ 1 ಗಂಟೆ ಮ್ಯಾಂಗೋ ಜ್ಯೂಸ್ ಕುಡಿದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಯಾಡು ಕುಡಿ. ಇಂಥದ್ದು ಹೊಡೆದಾಕ್ಬಿಟ್ಟು ಅವಳಂತೆ. ಈಗ ಜ್ಯೂಸ್ ಹೇಳು ಹೆಂಗದೆ ಅಂತ ಕುಡಿದ್ಬಿಟ್ಟು ನೀನು. ಚೆನ್ನಾಗದ? ನಿಜ ಚೆನ್ನಾಗದ? ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿ ನಾವು ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ ನೋಡಿ 2 ಗಂಟೆ ಆಗಿದೆ. ಹಾಗಾಗಿ ಅವತ್ತೇನು ವ್ಲಾಗ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ನಾನು ಅಡುಗೆ ಮನೆಯೆಲ್ಲ ಯಾವ ರೀತಿ ಜೋಡಿಸ್ಕೊಂಡಿದ್ದೀವಿ ಅಂತ, ಮನೆ ಫೈನಲ್ ಆಗಿ ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ.
ಅಡುಗೆ ಮನೆಗೆ ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ನೋಡಿ ಈ ರೀತಿ ಇಟ್ಟಿದ್ದೀನಿ. ನನಗೆ ಹಂಗೂ ಭಯ ಆಗ್ತಾಯಿತ್ತು ಇದನ್ನು ಇಟ್ಟಾಗ ಇದೇನಾದರೂ ಅಕಸ್ಮಾತ್ ಏನಾದರೂ ಬಿದೋಗ್ಬಿಡುತ್ತೇನೋ ಅಂತ. ಏನೋ ಅದು ಬೀಳಲಿಲ್ಲ, ಕರೆಕ್ಟಾಗಿ ಕೂತಿದ್ದೆ. ಈ ಥರ ಸ್ಟಿಕ್ಕನ್ನು ತೊಗೊಂಡಿದ್ದು ಅದ್ರ ಮೇಲೆ ಹಾಕಿದ್ವಲ್ಲ, ಹಾಗಾಗಿ ನನಗೆ ಅದು ಬಿದೋಗ್ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು. ಇಲ್ಲ, ಅದು ಸ್ಟಿಕ್ಕು ಕರೆಕ್ಟಾಗೇ ಕೂತಿದೆ ನೋಡಿ. ಆಮೇಲೆ ಈ ರೀತಿ ಹಾಕ್ಕೊಂಡಿದ್ದೀವಿ ನೋಡಿ, ಈ ರೀತಿ ಇಟ್ಕೊಂಡಿದ್ದೀವಿ. ಇಲ್ಲಿ ಸ್ಟವ್ ಇದೆ. ಅವಳಿಗೆ ನಾನು ಇಲ್ಲಿ ಇವಾಗ ಫಸ್ಟ್ 1 ಸೆಕೆಂಡು ಮತ್ತೆ ಇಲ್ಲ ಹಾಕೋಣ ಅಂದ್ಕೊಂಡೆ, ಬೇಡ ಅಂತ ಹೇಳಿ ಈ ರೀತಿಯೇ ಸೆಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಈ ಒಂದು ಸ್ಟ್ಯಾಂಡನ್ನ ಇಟ್ಟು ಡೈಲಿ ಏನು ಅರ್ಜೆಂಟಿಗೆ ಬೇಕಾಗುತ್ತೋ ಅದನ್ನು ಇಲ್ಲಿ ಇಟ್ಕೊಟ್ಟಿದ್ದೀನಿ. ಉಪ್ಪು ಮತ್ತು ಏನಪ್ಪ ಇದು ಹುಣಸೆ ಹಣ್ಣನ್ನ ಇಲ್ಲಿ ಇಟ್ಕೊಂಡಿದ್ದಾಳೆ. ಜ್ಯೂಸ್ ಏನಾದರೂ ಮಾಡಿದಾಗ ಗ್ಲಾಸ್ ಬೇಕಾಗುತ್ತಲ್ಲ ಅದು, ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲೊಂದು ಪುಟಾಣಿ ಮನಿ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದಾಳೆ. ಮತ್ತು ಎಣ್ಣೆ ಬಾಟ್ಲು ಇಟ್ಟಿದ್ದೀನಿ. ಅರ್ಜೆಂಟಿಗೆ ಬೇಕಾಗಿರುವಂಥ ಇಂಗು ಮತ್ತು ಅರಿಶಿನದ ಪುಡಿ, ಇದು ಉಪ್ಪು. ಕುಟಾಣಿನ ಅದರೊಳಗಡೆ ಹಾಕೋದಕ್ಕಾಗಲಿಲ್ಲ, ಹಾಗಾಗಿ ತೆಗ್ದೇ ಇಟ್ಟಿದ್ದೀನಿ. ಕುಟಾಣಿ ಮಿಕ್ಸಿನ ಬಂದು ಇಲ್ಲಿಟ್ಕೊಂಡಿದ್ಲು, ಇಲ್ಲೂ ಪ್ಲಗ್ ಇದೆ ಅಂತ ಹೇಳಿ. ಇವಾಗ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರಲ್ಲ, ಹಾಗಾಗಿ ನಾನು ಇಲ್ಲೇ ಆಗುತ್ತೆ ಪ್ಲಗ್ಗೆ, ಇಲ್ಲಿಟ್ಕೊ ಅಂತ ಹೇಳಿ ಇಲ್ಲಿ ಇಡ್ಸಿದ್ದೀನಿ. ಮತ್ತು ಡೈಲಿ ನಾವೇನು ಯೂಸ್ ಮಾಡ್ತೀವೋ ಆ ಬಟಲ್ಸ್ನೆಲ್ಲ ಇಲ್ಲಿ ಇಟ್ಕೊಟ್ಟಿದ್ದೀನಿ ನೋಡಿ. ಎಲ್ಲನೂ ಗ್ಲಾಸ್ದೇ ತೊಗೊಂಡಿದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಹುಷಾರಾಗಿ ಹ್ಯಾಂಡ್ಲು ಮಾಡು ಅಂತ ಹೇಳ್ಬಿಟ್ಟು. ಇಲ್ಲ, ಪರವಾಗಿಲ್ಲ, ಹುಷಾರಾಗಿ ಹ್ಯಾಂಡ್ಲು ಮಾಡ್ತಾಳೆ. ಇದಕ್ಕೇನು ಹಾಕ್ಯಾರೆ, ಇದಕ್ಕೆ ಮಾತ್ರ ಮಸಾಲೆ ಪೌಡರ್ ಹಾಕಿಡಬೇಕಾಗಿತ್ತು. ಅದಕ್ಕೆ ಇಲ್ಲ, ನೋಡ್ತೀನಿ ನನಗಾದರೆ ಅದಕ್ಕೆ ಹಾಕಿ ಇಟ್ಕೋತೀನಿ, ಇಲ್ಲಾಂದರೆ ಫ್ರಿಜ್ಜಲ್ಲೇ ಇರಲಿ ಅಂತ ಹೇಳಿದ್ದಾಳೆ. ಇದಿಷ್ಟನ್ನು ಹಾಕಿ ಇಲ್ಲಿ ಜೋಡಿಸಿದ್ದೀವಿ. ಮತ್ತು ಮೇಲ್ಗಡೆ ಇದೆಲ್ಲಾದರೂ ಹೊರಗಡೆ ಹೋದರೆ ತೊಗೊಂಡೋಗುವಂಥ ಬಾಟಲ್ಸು, ನೀರು ಬಾಟಲ್ಸು, ಮತ್ತು ಸಾಂಬಾರು ಪುಡಿ, ಕಾಳುಗಳನ್ನೆಲ್ಲ ಏನು ಡೈಲಿ ಬಳಸೋಲ್ಲ ಅಲ್ವಾ. ಇವಾಗ ದಿನ ಬಿಟ್ಟು ದಿನನೋ ಇಲ್ಲ ಅಂದರೆ ವಾರಕ್ಕೆ 2 ಸರಿನೋ 3 ಸರಿನೋ ಬಳಸುವಂಥ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಇಟ್ಕೊಟ್ಟಿದ್ದೀನಿ ಅವಳಿಗೆ, ನಾನು ಇಟ್ಕೊಂಡಿರೋದಲ್ಲ. ಮತ್ತು ಇಲ್ಲಿ ಬಂದು ಯಾವಾಗಲೂ ಬಳಸುವಂಥ ಇಡ್ಲಿ ಪಾತ್ರೆ, ಅದೊಂದು ಕಬ್ಬಿಣದ್ದು ಬಾಣಲಿ, ಅದನ್ನು ಯೂಸ್ ಮಾಡಿಲ್ಲ ಇನ್ನು, ಹಾಗಾಗಿ ಅಲ್ಲಿ ಇಟ್ಟಿದ್ದಾಳೆ. ಮತ್ತು ಇಲ್ಲಿ ಕುಕ್ಕರು, ಇದಿಷ್ಟನ್ನ ಮಾತ್ರ ಇಲ್ಲಿ ಇಟ್ಟಿದ್ದೀವಿ, ಅಲ್ಲಿ ಕೆಳಗಡೆ ಇಟ್ಟಿಲ್ಲ. ಯಾಕಂದರೆ ಪಾಪು ಇರೋ ಮನೆ ಆಗಿರೋದ್ರಿಂದ ಅವನು ಇದನ್ನೆಲ್ಲ ಎಳೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಖಾಲಿ ಬಾಕ್ಸ್ಗಳಷ್ಟೇನೇನೆ. ಇಷ್ಟನ್ನು ಮೇಕ್ ಓವರ್ ಮಾಡಿದ್ದೀವಿ ಅಡುಗೆ ಮನೆ. ಅದಕ್ಕೆ ಹೇಳ್ತಾ ಇದೆ, ಇಲ್ಲೊಂದು ಇಲ್ಲಿಂದ ಇಲ್ಲಿವರೆಗೂ ಒಂದು LED ಲೈಟ್ನ ತೊಗೊಂಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳಿ. ಫೈನಲ್ಲಾಗಿ ಅಡುಗೆ ಮನೆ ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದೊಂದು ಹ್ಯಾಂಡಲ್ ಹ್ಯಾಂಗ್ ಮಾಡೋದು ಇತ್ತು, ಅದನ್ನು ಇರಿ ಹೊರಗಡೆ ಹಾಕಿದ್ದೀನಿ, ತೋರಿಸ್ತೀನಿ. ಅದನ್ನು ನೋಡಿ, ಈ ರೀತಿ ಬುದ್ಧನ ಹಾಕಿ ವೈಟ್ ಪಕ್ಕದಲ್ಲಿ ವೈಟಿಗೆ ಈ ಬ್ಲ್ಯಾಕು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಬುದ್ಧ ಈ ಥರ ಸಿಂಪಲಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ. ನಾನು ಓದ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ಎಲ್ಲ ಆಯಿತು. ಊರಿಗೆ ಹೋಗಬೇಕು, ರೆಡಿ ಆಗೋಣ ಅಂತ ಹೇಳಿ ಆಗ್ತಾಯಿದ್ದೀವಿ. ಪೂಜಾ ಸ್ವಲ್ಪ ಬರ್ಡೇಗೆ ಶಾಪಿಂಗ್ ಮಾಡಬೇಕಂತೆ, ಹಾಗಾಗಿ ನಾನು ಹೋಗಿ ಬರ್ತೀನಿ ಅಂತ ಸ್ಟುಡಿಯೋಗೆ ನಾವು ಹೋಗಿದ್ದಾಳೆ. ಅವಳಿಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಂತ ತೊಗೊಂಬಂದ್ಬಿಡ್ತೀನಿ ನಾನು, ಇರು ಅಂತ ಹೇಳ್ಬಿಟ್ಟು. ನಾನು ಬಂದು ನನಗೆ ಯಾಕೋ ತುಂಬ ತಲೆ ಬೇರೆ ನಿಂತಾಯಿತು. ಮತ್ತು ಈಗ ಮಕ್ಕಳನ್ನೆಲ್ಲ ಕಟ್ಕೊಂಡು ಈ ಬೆಂಗಳೂರಲ್ಲಿ 3 ದಿನದಿಂದ ಮಳೆ, ಅದಕ್ಕೆ ನಾನು ಬರೋಲ್ಲ, ನೀನು ಹೋಗಿ ಬರೋಗು, ನಾವು ಎಲ್ಲ ನೀನು ಹೋಗೋದಕ್ಕೆ ರೆಡಿ ಆಗ್ತೀವಿ ಅಂತ ಹೇಳಿದ್ದೀನಿ. ಅವಳು ಮತ್ತು ಮಂಜು ಇಬ್ಬರು ಹೋಗಿದ್ದಾರೆ, ಇವಾಗ ಬರ್ತಾರೆ. ಟೈಮ್ ಬಂದು ಆಲ್ರೆಡಿ 12:15 ಆಗಿದೆ. ನಾವು ಬೇಗ ಹೊರಡಬೇಕು. ನೋಡೋಣ ಅವಳು ಎಷ್ಟೊತ್ತಿಗೆ ಬರ್ತಾಳೋ. ಬಂದು ಇನ್ನೇನು ಹೊರಡೋದಕ್ಕೆ ರೆಡಿ ಆಗೋಣ. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ತಿಂಡಿಗೆ ಬಂದು ಟೊಮೊಟೊ ಬಾತು ತಿಂಡಿ ಎಲ್ಲ ತಿಂದಿದ್ದಾಯಿತು. ಅವ್ರು ಹೋಗಿ ಬರಲಿ, ಅಷ್ಟರಲ್ಲಿ ನಾವು ಎಲ್ಲ ಬೇಗ ರೆಡಿಯಾಗಿ ಬಂದಿದ್ದ ತಕ್ಷಣ ಹೊರಡೋಣ. ಪೂಜಾ ಅವಳು ಬರ್ಡೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದಳು. ಅದು ಶಾಪಿಂಗ್ ಏನು ಮಾಡ್ಕೊಂಬಂದ್ಲು ಅಂತ ನಾನು ತೋರ್ಸೋದಕ್ಕಾಗಲಿಲ್ಲ, ಯಾಕಂದರೆ ಹೊರಡೋ ಗಡ್ಬಿಡಿಲಿದ್ನಲ್ಲ. ಹಾಗಾಗಿ ಒಂದು ಡ್ರೆಸ್ಸು ಮತ್ತು ಜೀನ್ಸ್ ಏನೋ ತೊಗೊಂಬಂದಿದ್ಲು, ತೋರಿಸಿದ್ಲು ನನಗೆ. ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು, ಮತ್ತು ನಾನು ಏನು ತೊಗೊಂಡಿದ್ದಾಳೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಅದೂ ಮರ್ತೋಯ್ತು. ಮಳೆ ಬರೋ ಥರ ಬೇರೆ ಇತ್ತಲ್ಲ, ಹಾಗಾಗಿ ಬೇಗ ಹೊರಟ್ಬಿಟ್ವಿ. ಮಕ್ಕಳು ಬೇರೆ ಇದ್ರಲ್ವ, ಮಳೇಲಿ ನೆನೆಸ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು
ಬಸ್ ಹತ್ಕೊಂಡು ಮಂಜು ಅಲ್ಲೇ ಇಳ್ಕೊಂಡು ನಾನು ನಮ್ಮ ಮನೆಗೆ ಬಂದೆ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಬೈ ಮಾಡಿರುವಂಥ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.